ಮಧುರೆಯ ಅರಸ ಕಂಸ ಕೃಷ್ಣನನ್ನು ಕೊಲ್ಲಲು ಹೊಂಚು ಹಾಕಿ ತನ್ನ ರಾಕ್ಷಸ ಪಡೆಯನ್ನು ಕರೆಸಿದನು. ಅವರೆಲ್ಲರೂ ಬೊಬ್ಬಿಡುತ್ತಾ ಬಂದು ಅದರಲ್ಲಿ ಪ್ರಧಾನವಾದವನು ಶಕಟಾಸುರ. ಏನಾಗಬೇಕು ಎಂದು ಕೇಳಿ ಅವನಿಂದ ಅಪ್ಪಣೆಯನ್ನು ಪಡೆದು ಕೃಷ್ಣನನ್ನು ಕೊಲ್ಲಲು ಹೊರಟರು. ಕೃಷ್ಣ ಬಲರಾಮರು ಸಂತೋಷದಿಂದ ಆಟ ಆಡುತ್ತಾ ಇದ್ದರು. ಅಲ್ಲಿಗೆ ರಕ್ಕಸ ಪಡೆ ಬಂದು ದೂರದಿಂದ ನೋಡಿತು. ಒಬ್ಬೊಬ್ಬರು ಒಂದೊಂದು ವೇಷ. ಶಕಟ ಬಂಡಿಯಾಗಿ ಬಂದ. ಕೃಷ್ಣ ಅದನ್ನು ಏರಿ ಕುಳಿತುಕೊಂಡ. ಬಂಡಿ ಒಡೆದು ರಕ್ಕಸ ಸತ್ತ. ಬಕನು ಬಕಪಕ್ಷಿಯಾಗಿ ಬಂದ. ಅವನು ಕೂಡ ಸತ್ತು ಹೋದ. ಧೇನುಕ ಧೇನು ರೂಪದಲ್ಲಿ ಬಂದು ಸತ್ತು ಹೋದ. ಪ್ರಳಂಬ ಹೆಬ್ಬಾವಿನ ರೂಪದಲ್ಲಿ ಬಂದು ಕೃಷ್ಣನಿಂದ ಸತ್ತು ಹೋದ. ವಾತಾಸುರ ಗಾಳಿಯ ರೂಪದಲ್ಲಿ ಬಂದು ಕೃಷ್ಣನಿಂದ ಸತ್ತು ಹೋದ. ಪೂತನಿ ರಕ್ಕಸಿ ಅಪ್ಪಣೆಯನ್ನು ಪಡೆದು ಕೃಷ್ಣನನ್ನು ಕೊಲ್ಲಲು ಹೊಂಚು ಹಾಕಿ ಬಂದಳು. ಯಶೋದೆ ಕೃಷ್ಣನನ್ನು ಆಡಿಸುತ್ತಿರುವಾಗ ಸುಂದರ ರೂಪವನ್ನು ತಾಳಿ ಮೋಸ ಮಾಡಿ ಕೃಷ್ಣನನ್ನು ಎತ್ತಿಕೊಂಡು ಆಡಿಸುತ್ತಾ ಹೋದಳು ಪೂತನಿ. ನಂತರದಲ್ಲಿ ಕೃಷ್ಣ ಹಾಲು ಬೇಕು ಎಂದು ಹಠ ಮಾಡಿ ಪೂತನಿಯಿಂದ ಹಾಲನ್ನು ಕುಡಿದು ಕುಡಿದು ಪೂತನಿಯ ರಕ್ತವನ್ನು ಹೀರಿ ಪೂತನಿಯನ್ನು ಕೊಂದು ಬಿಟ್ಟನು. ರಕ್ಕಸಿಯ ಕೊಂದಂತಹ ವಿಚಾರವನ್ನ ತಿಳಿದಂತ ಪುರಜನರೆಲ್ಲರೂ ಕೃಷ್ಣನನ್ನು ಅಪ್ಪಿ ಮುದ್ದಾಡಿದರು.